ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಂದ ಗೋಕುಲ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆ ಅತ್ಯಂತ ಭಾವನಾತ್ಮಕ, ಸಂತೋಷ ಹಾಗೂ ನೆಮ್ಮದಿ ಕ್ಷಣಗಳಿಂದ ಕೂಡಿದೆ. ಇಷ್ಟು ದಿನಗಳಿಂದ ಕುಟುಂಬದಲ್ಲಿ ಇದ್ದ ಮನಸ್ತಾಪಗಳು ದೂರವಾಗಿ ಇಡೀ ಕುಟುಂಬ ಒಂದಾಗುವ ಸುಂದರ ಸನ್ನಿವೇಶ ಈ ಸಂಚಿಕೆಯಲ್ಲಿ ಎದುರಾಗಲಿದೆ. ಸಂಚಿಕೆ ಆರಂಭದಲ್ಲಿ ನಂದನ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡಲು ಪ್ರಿಯಾ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದಾಳೆ ಎಂಬ ವಿಷಯ ತಿಳಿದು ಬರುತ್ತದೆ. ಈ ಪ್ಲಾನ್ಗೆ ಮೀನಾ, ಅಮ್ಮು, ಕೇಶವ, ವಲ್ಲಭ, ಸುಂದರ್ ಸಾಥ್ ನೀಡ್ತಾರೆ. ಮಧ್ಯರಾತ್ರಿ 12 ಗಂಟೆಗೆ ನಂದನ್ಗೆ ತಿಳಿಯದಂತೆ ದೊಡ್ಡ ಸರ್ಪ್ರೈಸ್ ಕೊಡಬೇಕು ಎಂದು ಎಲ್ಲರೂ ನಿರ್ಧರಿಸ್ತಾರೆ. ಆದರೆ ಈ ವಿಷಯದಲ್ಲಿ ಮಾಧವನ ನೆರವು ಕೇಳಲು ಹೋದಾಗ ಅಪ್ಪನಿಗೆ ಇಂತಹ ಶೋಕಿಗಳೆಲ್ಲ ಇಷ್ಟವಾಗಲ್ಲ. ಪ್ರಿಯಾಳ ಡಬ್ಬ ಐಡಿಯಾಗಳಿಂದ ಮತ್ತೆಲ್ಲರ ಬೈಗುಳ ತಿನ್ನಬೇಕಾಗುತ್ತದೆ. ನಾನು ಮಾತ್ರ ಇದರಲ್ಲಿ ಭಾಗವಾಗುವುದಿಲ್ಲ ಎಂದು ಮಾಧವ ಖಡಕ್ಕಾಗಿ ನಿರಾಕರಿಸ್ತಾನೆ. ಆದರೆ ಕೇಶವ ಮತ್ತು ವಲ್ಲಭ ಬಿಡದೆ ಮಾಧವನನ್ನು ಒಪ್ಪಿಸಿ ಹಾಲಿಗೆ ಕರೆದುಕೊಂಡು ಬರ್ತಾರೆ. ಸರಿಯಾಗಿ ಮಧ್ಯರಾತ್ರಿ 12 ಗಂಟೆಯಾಗುತ್ತಿದ್ದಂತೆ ಮೀನಾ, ಅಮ್ಮು ಹೋಗಿ ನಂದ, ಗಿರಿಜಾ ಇಬ್ಬರನ್ನು ಎಬ್ಬಿಸಿ ಅರ್ಜೆಂಟ್ ಕೆಲಸವಿದೆ, ಒಮ್ಮೆ ಹಾಲಿಗೆ ಬನ್ನಿ ಎಂದು ಕರೆಯುತ್ತಾರೆ. ನಂದನ್ ಇಷ್ಟೊತ್ತಿನಲ್ಲಿ ಏನು ಕೆಲಸ ಎಂದು ಆಶ್ಚರ್ಯಪಡುತ್ತಾ ಹಾಲಿಗೆ ಬಂದು ನೋಡಿದಾಗ ಇಡೀ ಹಾಲಿನಲ್ಲಿ ದೀಪಗಳು ಬೆಳಗುತ್ತಿರುತ್ತವೆ. ಅಲ್ಲಿ ಪ್ರಿಯಾ ಅನಾಥಾಶ್ರಮದ ಮಕ್ಕಳನ್ನು ಕರೆದುಕೊಂಡು ಬಂದು ಅವರ ಕೈಯಲ್ಲಿ ದೀಪ ಮತ್ತು ಕ್ಯಾಂಡಲ್ಗಳನ್ನು ಕೊಟ್ಟು ಸಾಲಾಗಿ ನಿಲ್ಲಿಸಿರ್ತಾಳೆ. ನಂದನ್ ಹಾಲಿಗೆ ಬರುತ್ತಿದ್ದಂತೆ ಎಲ್ಲ ಮಕ್ಕಳು ಮತ್ತು ಕುಟುಂಬದವರೆಲ್ಲರೂ ಸೇರಿ ಹ್ಯಾಪಿ ಬರ್ತ್ಡೇ ಎಂದು ಪ್ರೀತಿಯಿಂದ ವಿಶ್ ಮಾಡ್ತಾರೆ. ಪ್ರಿಯಾ ಕೈಯಲ್ಲಿ ಮಂಗಳ ದೀಪ ಹಿಡಿದು ಬಂದು ಮಾವನಿಗೆ ಜನ್ಮದಿನದ ಶುಭಾಶಯ ಕೋರ್ತಾಳೆ. ಕೇವಲ ಕೇಕ್ ಕಟ್ ಮಾಡಿ ಆಡಂಬರ ಮಾಡುವುದಕ್ಕಿಂತ ಅನಾಥ ಆಶ್ರಮದ ಮಕ್ಕಳಿಗೆ ಊಟ, ಹೊಸ ಬಟ್ಟೆ ಹಾಗೂ ಪುಸ್ತಕಗಳನ್ನು ವಿತರಿಸುವ ಈ ಅರ್ಥಪೂರ್ಣ ಸರ್ಪ್ರೈಸ್ ನಂದನ್ ಮನಸ್ಸನ್ನು ಸಂಪೂರ್ಣವಾಗಿ ಕರಗಿಸಿ ಬಿಡುತ್ತದೆ. ಪ್ರಿಯಾ, ನೀನು ಇಷ್ಟು ಒಳ್ಳೆಯ ಕೆಲಸ ಮಾಡ್ತೀಯಾ ಅಂತ ನಾನು ಅಂದುಕೊಂಡಿರಲಿಲ್ಲ. ಕೇಕ್ ಕಟ್ ಮಾಡುವುದಕ್ಕಿಂತ ಈ ಮಕ್ಕಳಿಗೆ ಸಹಾಯ ಮಾಡುವ ಆಲೋಚನೆ ನನಗೆ ತೀವ್ರ ಸಂತೋಷ ನೀಡಿದೆ ಎಂದು ನಂದನ್ ಪ್ರಿಯಾಳಿಗೆ ಧನ್ಯವಾದ ತಿಳಿಸ್ತಾನೆ. ಇಷ್ಟೇ ಅಲ್ಲದೆ ನಂದನ್ ಮತ್ತು ಗಿರಿಜಾ ಇಬ್ಬರು ನಾವು ನಿನಗೆ ಬುದ್ಧಿ ಬರಲಿ ಎಂದು ಸ್ವಲ್ಪ ದಿನ ಕಠಿಣವಾಗಿ ನಡೆದುಕೊಂಡವು ಅಷ್ಟೇ. ನಮಗೆ ನಿನ್ನ ಮೇಲೆ ಯಾವುದೇ ಕೋಪವಿಲ್ಲ ಎಂದು ಹೇಳಿ ಪ್ರಿಯಾಳನ್ನು ಮನಸಾರೆ ಕ್ಷಮಿಸಿ ಪ್ರೀತಿಯಿಂದ ತಬ್ಬಿಕೊಳ್ತಾರೆ. ಈ ದೃಶ್ಯವನ್ನು ಕಂಡು ಮಾಧವ್ ಹಾಗೂ ಇಡೀ ಕುಟುಂಬವೇ ಆನಂದ ಬಾಷ್ಪ ಸುರಿಸುತ್ತದೆ. ನಂತರ ಪ್ರಿಯಾಳಿಗೆ ಮೀನಾ ಮತ್ತು ಅಮ್ಮು ನೆರವಾಗಿದ್ದಕ್ಕೆ ಪ್ರಿಯಾ ಅವರಿಗೂ ಧನ್ಯವಾದ ತಿಳಿಸ್ತಾಳೆ. ಗಿರಿಜಾ, ನಾಳೆ ಬೆಳಿಗ್ಗೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಎಂದು ಹೇಳುವುದರೊಂದಿಗೆ ಈ ಸಂಚಿಕೆ ಅತ್ಯಂತ ಸಂತೋಷದಾಯಕವಾಗಿ ಮುಕ್ತಾಯಗೊಳ್ಳುತ್ತದೆ. ಮುಂದಿನ ಸಂಚಿಕೆಗಳಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹಾಗೆ ಈ ಬರ್ತ್ಡೇ ಎಲ್ಲ ಮಾಡಿರೋದು ನಂದನ್ ಅವರಿಗಂತೂ ತುಂಬ ಖುಷಿ ಆಗುತ್ತೆ. ಇನ್ನು ಮುಂದೆ ಈ ಸಂಚಿಕೆಗಳಲ್ಲಿ ಮಹಾ ಟ್ವಿಸ್ಟ್ ಏನು ಎದುರಾಗುತ್ತೆ ಅನ್ನೋದು ಮುಂದೆನೇ ತಿಳಿದುಕೊಳ್ಳಬೇಕಾಗುತ್ತದೆ. ಹೊಸದಾಗಿ ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವಿಡಿಯೋ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.